ಮನೆ ಹೋಮ್ ಟೂರ್ ಕೊಡ್ತಾ ಇದ್ದೀನಿ. ಇದು ಹೊಸ ಮನೆ. ಸೊ ಆ್ಯಕ್ಚುಲಿ ಇದು ಹಾಲ್. ಇದು ಅಲ್ಲಿ ಪ್ರೈಸ್ಗಳು ಇಕ್ಕಿದ್ದೀನಿ. ಆ್ಯಂಡ್ ನನ್ನ ತೋರಿಸಿಲ್ವಾ, ಅಮ್ಮ ನನ್ನೇ ತೋರಿಸಲ್ಲ ಅಂತ. ಸೊ ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆ ಹೋಮ್ ಟೂರ್ ಕೊಡ್ತಾ ಇದ್ದೀನಿ. ಇದು ಹೊಸ ಮನೆ, ಅದಕ್ಕೋಸ್ಕರ ಹೋಮ್ ಟೂರ್ ಕೊಡ್ತಾ ಇದ್ದೀನಿ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಇದು ಮಾಡ್ಕೊಂಡು ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಿಹೈಂಡ್ ದ ಕ್ಯಾಮ್ರಾ ಇರೋದು ನಮ್ಮಮ್ಮ, ಅವರೇ ಇವತ್ತು ಕ್ಯಾಮ್ರಾ ವುಮ್ಯಾನು ನಮ್ಮ ಮನೆಗೆ. ಸೊ ಇವಾಗ ಒಳಗೆ ಬನ್ನಿ, ಎಲ್ಲ ನಿಮ್ಗೆ ತೋರಿಸ್ತೀನಿ ಏನಿದೆ ಅಂತ ನಮ್ಮ ಮನೇಲಿ. ಸೊ ಆ್ಯಕ್ಚುಲಿ ಇದು ಹಾಲ್. ಇದು ನಿಮ್ಗೆ ಗೊತ್ತದು ಏನು ಅಂತ, ಬಟ್ ಆದರೂ ನಾನು ಹೇಳಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದು ಹಾಲು. ಈ ಹಾಲಲ್ಲಿ ಅಲ್ಲಿ ಪ್ರೈಸ್ಗಳು ಇಕ್ಕಿದ್ದೀನಿ. ಆ್ಯಂಡ್ ಕ್ಲಾಕ್ನ ಅಲ್ಲೆಲ್ಲೂ ಫಿಟ್ ಇತ್ತು, ಗೋಡೆಗೆ ಮೊಳೆ ಹೊಡೆದಿಲ್ಲ, ಅದಕ್ಕೋಸ್ಕರ ಅದೆಲ್ಲ ಇಕ್ಕಿದ್ದೀವಿ. ಆಮೇಲೆ ನಮ್ಮ ಮಮ್ಮಿ ಇಷ್ಟಪಟ್ಟಿನ ತೊಗೊಂಡ್ಬಂದಿದ್ದಲ್ಲ, ಇಲ್ಲಿ ನನ್ನ ತೋರಿಸ್ರಿ ನನ್ನ ತೋರಿಸ್ತಾರ, ಅದು ನಮ್ಮಮ್ಮ ಇಷ್ಟಪಟ್ಟು ತೊಗೊಂಡು ಬಂದಿದ್ದು. ಅದಾದ್ಮೇಲೆ ಕೃಷ್ಣ ಅಲ್ಲೇ ಇದೆ. ಆ್ಯಂಡ್ ಇಲ್ಲಿ ನಾನು ನಮ್ಮಮ್ಮನಿಗೆ ಗಿಫ್ಟ್ ಮಾಡಿದ್ನಲ್ಲ, ಈ ಬೊಕ್ಕೆ ಹತ್ರ ಬನ್ನಿ, ದೂರದಿಂದ ಮಾಡ್ತಾರೆ, ಬೊಕ್ಕೆ ಕೊಟ್ಟಿದ್ದು ನಾನು ಅದು. ಆ್ಯಂಡ್ ಸ್ವಲ್ಪ ಫ್ಲವರ್ಸು. ಆ್ಯಂಡ್ ಇಲ್ಲಿ ಫಿಶ್ ಟ್ಯಾಂಕ್ ಇಕ್ಕಿದ್ದೀವಿ ನಾವು. ನೆಕ್ಸ್ಟು ಇಲ್ಲಿ ಹೋಮ್ ಥಿಯೇಟ್ರು, ಇಲ್ಲಿ ಟಿ ವಿ ಇದೆ. ಆ್ಯಂಡ್ ಸುಮ್ಮನೆ ಡಿಸೈನ್ ಮಾಡಿ ಇಲ್ಲಿ ಹೋಮ್ ಥಿಯೇಟ್ರು ಸಬೂಫರ್ ಮೇಲೆ ಏನಂತಾರೆ ಇದು ಲೋಟಸ್ ನಿಕ್ಕಿದ್ದೀವಿ. ಸೊ ಆ್ಯಂಡ್ ಇಷ್ಟು ಹಾಲ್. ಇದು ಕಂಪ್ಲೀಟ್ಲಿ ಇಷ್ಟು ಹಾಲ್ ಇದೆ. ಇಲ್ಲೇ ಫ್ರಿಡ್ಜ್ ಇಟ್ಕೊಂಡಿದ್ದೀವಿ, ಎಲ್ಲ ಇದೆ. ಆ್ಯಂಡ್ ನೆಕ್ಸ್ಟು ನಿಮ್ಮ ಹಂಗೆ ಡೋರು ಎಂಟ್ರೆನ್ಸ್ ಆಗಿದ್ದ ಪಕ್ಕದಲ್ಲೇ ದೇವ್ರ ಮನೆ ಇದೆ. ಏನು ನನ್ನ ತೋರಿಸಿಲ್ವಾ, ನಮ್ಮಮ್ಮ ನನ್ನೇ ತೋರಿಸಲ್ಲ ಅಂತಾರೆ. ಸೊ ಇದು ನಮ್ಮ ಅಮ್ಮನ ಮೇನ್ ಪಾರ್ಟ್ ಇಷ್ಟ ಅಂದರೆ. ಸೊ ಕಂಪ್ಲೀಟಾಗಿ ಒಳ್ಳೆ ಸ್ಪೇಸ್ ಇದೆ ದೇವ್ರ ಮನೆಗೆ. ಫಸ್ಟ್ ಬರೋದೇ ದೇವ್ರ ಮನೆನೇ. ನಮ್ಮ ಹಳೆ ಬ್ಲಾಗ್ ಮನೆ ದೇವ್ರ ಮನೆ ಎಲ್ಲ ಅಲ್ಲಿ ನಮ್ಮ ಅಮ್ಮನ ಬಿಡ್ತಾ ಇಲ್ಲ ಅವ್ರೆ. ಸೊ ನಮ್ಮ ಹಳೆ ಮನೇಲಿ ನಿಮ್ಗೆ ಗೊತ್ತಿರೋ ಹಾಗೆ ದೇವ್ರ ಮನೆ ಇರಲಿಲ್ಲ, ನಾವು ವಾಲಲ್ಲಿ ದೇವ್ರ ಫೋಟೋನ ಹಾಕೊಂಡಿದ್ವಿ. ಸೊ ಈಗ ಇದು ಈ ಫೋಟೋ ನೋಡಿದಿರಲ್ಲ, ಹೊಸ ಫೋಟೋ ಇದು. ಅದ್ರ ಜೊತೆಗೆ ಇದು ಹಳೇದಾಯ್ತು. ಸೊ ಇದು ನಮ್ಮ ಅಮ್ಮ ಇವತ್ತು ಪೂಜೆ ಮಾಡಿದ್ದಾರೆ, ಅದಕ್ಕೋಸ್ಕರ ಇವತ್ತು ಹಂಗೆ ಹೋಮ್ ಟೂರ್ ಕೊಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ದೇವ್ರ ಮನೆ ಆಗಿದೆ. ಸೊ ಇಲ್ಲಿಂದ ನೆಕ್ಸ್ಟು ಇಲ್ಲಿಗೆ ಬಂದ್ರಿ ಅಂದರೆ ಇದು ರೂಮ್. ಇದು ಸೊ ಮೊದಲೇ ಲೈಟೆಲ್ಲ ಹಾಕ್ಬಿಟ್ಟಿದ್ದೀನಿ, ಯಾಕೆಂದರೆ ರೂಮ್ ಟೂರ್ ಎಲ್ಲ ಕೊಡಬೇಕಾದ್ರೆ, ಅದಕ್ಕೋಸ್ಕರ. ಇದು ಬೆಡ್. ಈ ಬೆಡ್ ಇದು ಹೊಸದಾಗಿ ತೊಗೊಂಡಿರೋದು. ಇದು ಅದು ಬಿಟ್ಟರೆ ಅದು ನಾರ್ಮಲ್ ಬೆಡ್. ಮಾಡ್ಕೊಳ್ಳೋದು ಅಲ್ಲಿ ಏನ್ ಗಲೀಜ್ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ. ಅದು ಮಾಡ್ತಿದ್ರಿ ಅದಕ್ಕಿಂತ ಮುಂಚೆ ಬಟ್ಟೆ ಬಿಡು ಗೊತ್ತಾಯ್ತು, ಅಲ್ಲಿ ಹೇಳ್ಬೇಕು. ಅದು ರೀಲ್ ಶೂಟ್ ಮಾಡಾದ್ಮೇಲೆ ಹಂಗೆ ಹಾಕಿರೋದ ಬಟ್ಟೆ. ಅದು ಬಿಟ್ರೆ ಇದು ಟಿವಿ ಬಾಕ್ಸ್ ಇಲ್ಲೇ, ಅಲ್ಲಿ ಇಕ್ಕಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಟಿವಿ ಬಾಕ್ಸ್ ಇಲ್ಲೇ ಹಾಕಿದ್ವಿ. ಅಂಡ್ ಇದು ಟಾಲ್ಸು, ಒಂದು ಗ್ಯಾಸ್ ಇಲ್ಲೇ ಹಾಕಿದ್ವಿ. ಗ್ಯಾಸ್ನ ಕೆಳಗಡೆ ಒಂದು ಫಿಟ್ ಮಾಡಬೇಕು, ಅಲ್ಲಿ ಸ್ಪೇಸ್ ಇದೆ, ಬಟ್ ನಾವು ಇನ್ನೂ ಕೆಳಗಡೆ ಫಿಟ್ ಮಾಡಿಲ್ಲ. ಅದು ಟೈಮ್ ಇಲ್ಲ ಫಿಟ್ ಮಾಡಕ್ಕೆ, ಅದಾದ್ಮೇಲೆ ಫಿಟ್ ಮಾಡೋಣ. ಆ್ಯಂಡ್ ಇದು ವಾರ್ಡ್ರೋಬು. ಇದು ನಮ್ಮ ಮಮ್ಮಿ ವಾರ್ಡ್ರೋಬ್. ಇದು ಕಂಪ್ಲೀಟ್ ಅವ್ರದ್ದು ಇದು. ಆಮೇಲೆ ಈ ಕಡೆ ಬಂತಂದ್ರೆ ನಾನು ಫುಲ್ಲು ಕರೆಕ್ಟಾಗಿ ಸೆಟಪ್ ಮಾಡಿಲ್ಲ ಏನು. ನಾನು ಬ್ಯಾಗೆಲ್ಲ ಇಟ್ಕೊಂಡು ಹೆಲ್ಮೆಟಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ. ಅದು ಯಾವಾಗ ನಾನು ಒಂದು ದಿವಸ ವಾರ್ಡ್ರೋಬ್ ತೋರಿಸ್ತೀನಿ. ಇವಾಗ ವಾರ್ಡ್ರೋಬ್ ಬೇಡ, ನೋಡೋದು ಚೆನ್ನಾಗಿದೆ. ಸೊ ಇದು ಕಂಪ್ಲೀಟ್ಲಿ ರೂಮ್ ಟೂರು. ಇಲ್ಲಿ ನಮ್ಮಮ್ಮ ಮಲ್ಕೋತಾರೆ ಆ್ಯಂಡ್ ಅಲ್ಲಿ ನಾನು ಮಲ್ಕೊತೀನಿ. ಸೊ ಇದು ನನಗೆ ನಮ್ಮಮ್ಮ ಆಗೆಲ್ಲ ಮೇಂಟೈನ್ ಆಗುತ್ತೆ. ಸೊ ಇದು ರೂಮ್ ಟೂರ್ ಇದು, ಸಾರಿ. ಆ್ಯಂಡ್ ಇಲ್ಲಿ ಮೇಲೆ ಫ್ಯಾನ್ ಇದೆ, ಅಲ್ಲೂ ಫ್ಯಾನ್ ಇದೆ, ಎಕ್ಸ್ಟ್ರಾ ಫ್ಯಾನ್. ಅದು ಇವಾಗ ಸಮ್ಮರ್ ಅಲ್ವಾ, ಮಲ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ನನ್ನ ನೋಡ್ರಿ, ನೀಟಾಗಿ ವೀಡಿಯೋ ಮಾಡ್ರಿ. ಆಮೇಲೆ ನಿನ್ನೆ ನೋಡ್ತಾರದು, ನಮ್ಮಮ್ಮ ನನ್ನ ಸಪ್ರೇಟಾಗಿ ನೋಡ್ತಾರೆ, ವೀಡಿಯೋ ನೋಡ್ತಾ ಇಲ್ಲ ಅವ್ರು, ಅದಕ್ಕೋಸ್ಕರ. ಆ್ಯಂಡ್ ಬೇಸಿಗೆಗೆ ಸ್ಟಾರ್ಟ್ ಆಯ್ತಲ್ಲ ಸಮ್ಮರ್ ಅಂದ್ಬಿಟ್ಟು ಅದು ಇನ್ನೊಂದು ಫ್ಯಾನು. ಇವಾಗ ನೆಕ್ಸ್ಟು ಇಲ್ಲೇ ಹಂಗೆ ಬಂದರೆ ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಆಮೇಲೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಕಿಚನ್ ತೋರಿಸ್ತೀನಿ. ಇದು ಕಿಚನು ಅಷ್ಟೊಂದು ದೊಡ್ಡದಲ್ಲ, ನಾರ್ಮಲಾಗಿ. ಇದು ನಮ್ಮಮ್ಮ ಇದು ಹೊಸದಾಗಿ ಆಕಾಶ ಇದನ್ನು ಅದೆಲ್ಲ ಆರ್ಡ್ರ್ ಮಾಡಿಕೊಟ್ಟ ಇದು. ಆಮೇಲೆ ಇದು ಗ್ಯಾಸ್ ಇದು. ಆ್ಯಂಡ್ ಇಲ್ಲಿ ಆಯಿಲ್ ಬಾಟಲ್ಸು, ಇದು ವಾಟರು, ಇದು ಇವಾಗ ಜ್ಯೂಸ್ ಮಾಡಿರೋದು. ಇನ್ನೊಂದೆರಡು ಪಾತ್ರೆ ವಾಷಿಂಗ್ ಇದೆ. ಅದು ಬಿಟ್ಟರೆ ಇದೆಲ್ಲ ಒರೆಸೋದಿದೆ, ನೀರು ಕ್ಯಾನು. ಇಲ್ಲಿ ಈರುಳ್ಳಿ, ಈ ಗ್ಯಾಸ್ ಇದೆ, ಇಲ್ಲಿ ಮಿಕ್ಕಿದೆಲ್ಲ ಇದೆ. ಸೊ ಇದು ಕಿಚನು. ಸೊ ಇಷ್ಟು ಕಿಚನ್ ಆಯಿತು. ನೆಕ್ಸ್ಟ್ ಹಂಗೆ ಹಿಂಗೆ ಬಂದರೆ ವಾಶ್ರೂಮ್ ಟೂರು. ವಾಶ್ರೂಮಲ್ಲಿ ನಾರ್ಮಲ್ ವಾಶ್ರೂಮ್ ಹೇಗಿರುತ್ತೋ ಹಾಗೇನೆ. ಸೊ ಇಷ್ಟೇ ಇದು ವಾಶ್ರೂಮು. ಸರಿಯಾ, ಇದು ವಾಶ್ರೂಮ್. ಇನ್ನೇನು ತೋರಿಸ್ತೀರಮ್ಮ ನೋಡಿ, ಕಾಣಿಸಿದ್ಯಾ? ಇದು ವಾಶ್ರೂಮು. ಆ್ಯಂಡ್ ಇದಾದಮೇಲೆ ಇನ್ನೇನಿಲ್ಲ, ಇನ್ನೂ ಇದೆ ಅಂತ ಅಂದರೆ ಅದೇನಿದೆ, ಇಷ್ಟೇ ಇರೋದು. ಅದು ಬಿಟ್ಟರೆ ಇದು ಹೋಮ್ ಟೂರ್ ಆಗಿರುತ್ತೆ. ಆ್ಯಂಡ್ ಇದು ಎಂಟ್ರೆನ್ಸ್ ಮೇನು. ಇಲ್ಲಿ ನಾವು ಡೋರ್ ಯಾಕೆ ಕಡಿಮೆ ಓಪನ್ ಮಾಡಿದ್ದೀವಿ ಅಂದರೆ ಇಲ್ಲಿ ಸೋಫಾ ಇದೆಯಲ್ಲ, ಸೊ ಅದಕ್ಕೋಸ್ಕರ. ಇಲ್ಲಿ ಪರವಾಗಿಲ್ಲ, ನಮಗೆ ಇಷ್ಟು ಸ್ಪೇಸ್ ಸಾಕು, ಓಡಾಡೋಕೆ ಆರಾಮಾಗಿ ಫ್ರೀಯಾಗಿದೆ. ಆ್ಯಂಡ್ ಇದು ಮೇನು. ಅಲ್ಲಿ ಶೂ ರ್ಯಾಕು, ಅದು ನಮ್ಮ 2 ಅವ್ರದ್ದು ಬಟ್ಟೆ ಎಲ್ಲ ಹಾಕಿದ್ದಾರೆ.
ಇದು ಮೇನ್ ನಮ್ಮ ಮನೆಗೆ ಬರೋ ಎಂಟ್ರೆನ್ಸ್ ಇದು. ಇಲ್ಲಿ ಪಕ್ಕದಲ್ಲೂ ಬೇರೆಯವ್ರು ಯಾರೋ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಆ ಕಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಬೇಡ ಅಂದ್ಬಿಟ್ಟು ಇಲ್ಲೇ ವೀಡಿಯೋ ಮಾಡಿದ್ದು ನಾನು ಇಷ್ಟರಲ್ಲೇ, ಅಲ್ಲಿ ಬೇಡ ಅಂದ್ಬಿಟ್ಟು. ಆಮೇಲೆ ಸೊ ಇವಾಗ ಕಂಪ್ಲೀಟಾಗಿ ಹೋಮ್ದು ಒಂದಷ್ಟು ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳನ್ನ ಹಾಕ್ತೀನಿ. ಸೊ ನೋಡ್ಕೊಂಬನ್ನಿ ಹೇಗಿದೆ ಹೋಮ್ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿನಿಮ್ಯಾಟಿಕ್ ಶಾರ್ಟ್ ನೋಡ್ಕೊಂಬನ್ನಿ. ಲೆಟ್ಸ್ ಗೋ. Da chamada, chamada na cena. Chamada, 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 chamada na cena. Matada, chamada, chamada na cena. Matada, chamada, chamada na cena. Chamada, chamada. All the ladies hold up, hop in the ride, it's a brand new motor. Get on the fly, live la vida loca. My body fine, it's a Coca-Cola. Hold on, no one no sleep and I swear to total. Throwing it back when I press rewind. Losing her mind when she see that motion. Yeah, straight to the bag, get racks in the morning. Star boy on the phone named Marin. Feel like Brazil, how the man them ballin'. Shoot my shot, then I'm scoring. No one does it better. Body curving, how she swerving like a traveler. We can have a party in the favela. Body curving, how she swerving like a traveler. ಗೈಸ್, ನನಗೆ ಗೊತ್ತು ಹೋಮ್ ಟೂರ್ ಮಾಡಾದ್ಮೇಲೆ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಯಾಕೆ ಅಂತ ಅಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ RCB ಮ್ಯಾಚ್ ಬೇರೆ ನೋಡ್ತಿದ್ದೆ. ಟು ಬಿ ಆನೆಸ್ಟ್, ನಾನು ಕೆಲಸ ನೋಡ್ತೇನೆ ಆ್ಯಂಡ್ RCB ಮ್ಯಾಚ್ ಕೂಡ ನೋಡ್ತಿದ್ದೆ. ಆ್ಯಂಡ್ ನಾಳೆ ನಾನು ಎಲ್ಲೋ ಹೋಗಬೇಕು ಬೇರೆ. ಆ್ಯಂಡ್ ಅದಕ್ಕೋಸ್ಕರ ಡಬಲ್ ವ್ಲಾಗ್ ಬೇರೆ ಮಾಡ್ತಿದ್ದೆ. ನಾಳೆ ಎಲ್ಲಿಗೆ ಹೋಗ್ತೀನಿ, ಏನು ಕತೆ, ಹೆಂಗೆ ಹೋಗ್ತೀನೋ ಇಲ್ವಾ ಅಂತ ನಿಮಗೆ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅದು ಬಿಟ್ಟರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನಮ್ಮ ಮನೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟಿಂದ ನನಗೆ ಖುಷಿ ಆಗುತ್ತೆ, ನಮ್ಮ ಮನೆ ನಿಮಗಾದ್ರೂ ಇಷ್ಟ ಆಗಿದೆ ಅಂತ. ಸೊ ನಮ್ಮ ಚಿಕ್ಕ ಮನೆಯೇ, ಚಿಕ್ಕದಾಗಿದ್ರು. ಸೊ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ಆ್ಯಂಡ್ ನಾಳೆ ಎಲ್ಲಿಗೆ ಹೋಗ್ಬೇಕು ಬೇರೆ ನಾನು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್.